2026-27ನೇ ಸಾಲಿನ ಆಯವ್ಯಯದಲ್ಲಿ ರಾಮನಗರ ನಗರಸಭೆ ಪ್ರಪ್ರಥಮ ಬಾರಿಗೆ ಇಡೀ ರಾಜ್ಯದಲ್ಲೇ ಅಲ್ಲ ದೇಶದಲ್ಲೇನೆ ಒಂದು ಯೋಜನೆಯನ್ನ ನಾವು ಘೋಷಣೆ ಮಾಡಿದ್ವಿ. ಸುಮಾರು ಅಂದಾಜು 17,000 ಜನರು ರಾಮನಗರ ನಗರಸಭೆ ವ್ಯಾಪ್ತಿಯಲ್ಲಿನ ಅಸಂಘಟಿತ ಕಾರ್ಮಿಕರಾದಂಥ ಆಟೋ ಚಾಲಕರು, ವಿಲೇಚರ್ ಕಾರ್ಮಿಕರು, ಇತರೆ ವಾಹನಗಳ ಕಾರ್ ಚಾಲಕರು, ಇತರೆ ವಾಹನ ಲಾರಿ ಚಾಲಕರಾಗ್ಲಿ, ಗಾರೆ ಕೆಲಸದವರು, ಕಾರ್ಪೆಂಟರು, ಕೂಲಿ ಕೆಲಸದವರು, ಹೋಟ್ಲ್ ಕೆಲಸಗಾರರು, ಅಂಗಡಿಗಳಲ್ಲಿ ಕೆಲಸ ಮಾಡೋರು, ಬೀದಿ ಬದಿ ವ್ಯಾಪಾರಸ್ಥರು, ಸ್ವಸಹಾಯ ಗುಂಪಿನ ಸದಸ್ಯರು, ಬಿದಿರು ಕೆಲಸಗಾರರು, ಚಿಂದೆ ಆಯುವವರು, ಕುಶಲಕರ್ಮಿಗಳು, ಸವಿತಾ ಸಮಾಜದ ವೃತ್ತಿ ನಿರತರು, ಮಡಿವಾಳರು, ಅಕ್ಸಾಲಿಗರು, ಪೇಂಟಿಂಗ್ ಕೆಲಸಗಾರರು, ಕಟ್ಟಡ ಕಾರ್ಮಿಕರು, ಪ್ಲಂಬರ್ಸು, ಟೈಲರಿಂಗ್ ವೃತ್ತಿ ನಿರತರು ಇತ್ಯಾದಿ ಕಸಬುಗಳನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಾವು ಕೆಲವು ವಿಮೆ ಯೋಜನೆಗಳನ್ನು ಪ್ರಾರಂಭ ಮಾಡಲು ಅನುದಾನವನ್ನ ನಿಗದಿಪಡಿಸಿದ್ದೇವೆ. ಅದರಲ್ಲಿ ಏನಪ್ಪಾ ಅಂದ್ರೆ ಫಲಾನುಭವಿಗಳು ಕಡ್ಡಾಯವಾಗಿ ರಾಮನಗರ ನಗರಸಭೆಯ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇರಬೇಕು. ಕೆಲವು 1 ರಿಂದ 3 ವರ್ಷಗಳು ಅವನ್ನ ನಾವು ಕಟ್ತೀವಿ ನಗರಸಭೆಯವರು. ಅದಾದ್ಮೇಲೆ ಅವ್ರಿಗೆ ಇದರ ಒಂದು ಪ್ರಯೋಜನಗಳನ್ನ ತಿಳಿಸಿ ಮುಂದಿನ ದಿನಗಳಲ್ಲಿ ಅವರು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಯಾರು ಬೇಕಾದ್ರೂ ಜೀವ ವಿಮೆ ಮಾಡಿಸ್ಬೋದು. 18 ರಿಂದ 50 ವರ್ಷ ವಯಸ್ಸಿನ ಒಳಗಡೆ ಇರಬೇಕು. ವಾರ್ಷಿಕವಾಗಿ 436 ರೂಪಾಯಿ ಮಾತ್ರ. ಒಬ್ಬ ವ್ಯಕ್ತಿ ಮರಣ ಹೊಂದಿದ್ರೆ 2 ಲಕ್ಷ ರೂಪಾಯಿಯನ್ನ ಪಡಿಬಹುದು. ಇದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆ ಆಗಿರ್ಬೇಕು. ತಮ್ಮ ಉಳಿತಾಯ ಬ್ಯಾಂಕ್ ಖಾತೆಯಲ್ಲಿ ಕನಿಷ್ಠ 436 ರೂಪಾಯಿ ಇರುವಂತೆ ನೋಡ್ಕೋಬೇಕು. ಇದು ಆಟೋಮೆಟಿಕ್ ಆಗಿ ಪ್ರತಿ ವರ್ಷ ಸ್ವಯಂ ಚಾಲಿತವಾಗಿ 436 ರೂಪಾಯಿ ಹಣ ಆಟೋ ಡೆಬಿಟ್ ಆಗ್ತದೆ. ಇನ್ನೊಂದು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ PMSBY, ಇದು ಅಪಘಾತ ವಿಮೆ ಯೋಜನೆ ಆಗಿರ್ತದೆ. ಇದು ಕೂಡ ಎಲ್ಲರೂ ಕೂಡ ಈ ವಿಮೆ ಮಾಡಿಸಲು ಅರ್ಹರಾಗಿರ್ತಾರೆ. 18 ರಿಂದ 70 ವರ್ಷ ವಯಸ್ಸಿನ ಒಳಗಡೆ ಇರಬೇಕು. ಇದು ವಾರ್ಷಿಕವಾಗಿ 20 ರೂಪಾಯಿ ಮಾತ್ರ. ಅಪಘಾತವಾಗಿ ಮರಣ ಹೊಂದಿದರೆ 2 ಲಕ್ಷ, ಶಾಶ್ವತ ಅಂಗವೈಕಲ್ಯ ಹೊಂದಿದರೆ 2 ಲಕ್ಷ, ಭಾಗಶಃ ಅಂಗವೈಕಲ್ಯ ಹೊಂದಿದ್ರೆ 1 ಲಕ್ಷ. ಇದಕ್ಕೆ ಸಲ್ಲಿಸಬೇಕಾದ ದಾಖಲಾತಿಗಳು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್. ಮತ್ತೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ PMYM, ದೇಶದ ಅಸಂಘಟಿತ ವಲಯ ಕಾರ್ಮಿಕರಿಗೆ ಪಿಂಚಣಿ ಯೋಜನೆ. ಈ ಯೋಜನೆಗೆ ಒಳಪಡುವ ಕಾರ್ಮಿಕರು ಅಸಂಘಟಿತ ವಲಯದ ಕಾರ್ಮಿಕರಾಗಿರ್ಬೇಕು. ಮತ್ತೆ 18 ರಿಂದ 40 ವರ್ಷಗಳಾಗಿರ್ಬೇಕು. ಮಾಸಿಕ ಆದಾಯ 15,000ಕ್ಕಿಂತ ಕಡಿಮೆ ಇರಬೇಕು. ಅವರು ಆದಾಯ ತೆರಿಗೆ, ESI, PF, NPS ಯೋಜನೆ ವ್ಯಾಪ್ತಿಗೆ ಒಳಪಟ್ಟಿರಬಾರದು. ಬ್ಯಾಂಕ್ ಉಳಿತಾಯ ಖಾತೆ ಮತ್ತು ಆಧಾರ್ ಸಂಖ್ಯೆ ಹೊಂದಿರಬೇಕು. ಕೇಂದ್ರ ಸರ್ಕಾರವು ಚಂದಾದಾರರು ಪಾವತಿಸುವ ವಂತಿಗೆ ಸಮಾನಾಂತರ ವಂತಿಕೆಯನ್ನು ಪಿಂಚಣಿ ಖಾತೆಗೆ ಪಾವತಿಸುತ್ತದೆ. ಫಲಾನುಭವಿಯ ವಯಸ್ಸು 60 ವರ್ಷ ಪೂರ್ಣಗೊಂಡ ನಂತರ ತಿಂಗಳಿಗೆ 3,000 ರೂಗಳ ಕನಿಷ್ಠ ಮಾಸಿಕ ಪಿಂಚಣಿಯನ್ನು ಪಡೆಯಲು ಅರ್ಹರಾಗಿರ್ತಾರೆ. ನಮ್ಮ ನಗರಸಭೆಯ ಉದ್ದೇಶ ಏನಪ್ಪಾ ಅಂದ್ರೆ ಸಾವಿರಾರು ಸಂಖ್ಯೆನಲ್ಲಿರ್ತಕ್ಕಂಥ ಅಸಂಘಟಿತ ವಲಯಗಳ ಕಾರ್ಮಿಕರಿಗೆ, ಬಹಳಷ್ಟು ಜನರಿಗೆ ವಿಮೆ ಬಗ್ಗೆ ಮಾಹಿತಿ ಇಲ್ಲದೆ ಇರ್ತಕ್ಕಂಥದ್ದು ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವರು ಅದ್ರ ವ್ಯಾಪ್ತಿಗೆ ಒಳಪಡ್ತಾ ಇರ್ತಕ್ಕಂಥದ್ದು ಅಥವಾ ವಿಮೆ ಮಾಡಿಸದೆ ಇದ್ದವ್ರಿಗೆ ಆಕಸ್ಮಿಕವಾಗಿ ಏನಾದ್ರು ತೊಂದರೆಗಳಾದಂಥ ಸಂದರ್ಭದಲ್ಲಿ ಬಡತನ ರೇಖೆಯಿಂದ ಕೆಳಗಡೆ ಇರ್ತಕ್ಕಂಥವ್ರು ಬಹಳ ತೊಂದರೆ ಅನುಭವಿಸ್ತಾರೆ. ಹಾಗಾಗಿ ನಮ್ಮ ರಾಮನಗರ ನಗರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಅಸಂಘಟಿತ ವಲಯಗಳ ಕಾರ್ಮಿಕರಿಗೆ ಮಾಡಿಸ್ಬೇಕು ಅನ್ನೋ ಮಹತ್ತರವಾದಂಥ ಉದ್ದೇಶವನ್ನ ರಾಮನಗರ ನಗರಸಭೆ ಹೊಂದಿದ್ದು, ಸೌಲಭ್ಯ ನಾವೇನು ಕೊಡ್ತಾ ಇದ್ದೀವಿ ಈ ಸೌಲಭ್ಯದಿಂದ ಯಾರು ತಪ್ಪಿಸ್ಕೋಬಾರ್ದು ಅಂತ ನೋಡ್ಕೊಳ್ಳೋ ಜವಾಬ್ದಾರಿ ರಾಮನಗರ ನಗರಸಭೆದಾಗಿದ್ದು. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಏಪ್ರಿಲ್ 1 ಪ್ರತಿ ವರ್ಷ ಏಪ್ರಿಲ್ 1ರಿಂದ ಏಪ್ರಿಲ್ ತಿಂಗಳು ಮುಗಿಯೋ ತನಕ ಕಂದಾಯ ಕಟ್ಟತಕ್ಕಂಥವ್ರಿಗೆ 5% ರಿಬೇಟ್ ಇರ್ತದೆ. ಹಾಗಾಗಿ ಇದರ ಸದುಪಯೋಗ ನಮ್ಮ ಸಾರ್ವಜನಿಕರು ಪಡ್ಕೊಬೇಕು. ಯಾರ್ಯಾರು ಟ್ಯಾಕ್ಸ್ ಕಟ್ಟಿಲ್ವೋ, ಕಂದಾಯ ಕಟ್ಟಿಲ್ವೋ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಜಾಸ್ತಿ ಆಗ್ತದೆ ಅಂತಲೋ ಅಥವಾ ಬಹಳ ವರ್ಷಗಳಿಂದ ಕಟ್ಟಿಲ್ಲದೆ ಇರೋರಿಗೆ ಇದೊಂದು ಅವಕಾಶ ಇದೆ. ಈ ಒಂದು ಅವಕಾಶವನ್ನ ಎಲ್ಲರೂ ಕೂಡ ಸಾರ್ವಜನಿಕರೆಲ್ಲರೂ ಪ್ರಯತ್ನವನ್ನ ಪಡ್ಕೊಂಡು ಏಪ್ರಿಲ್ 30 ಒಳಗಡೆ ಸಾಧ್ಯವಾದಷ್ಟು ಎಲ್ಲ ಟ್ಯಾಕ್ಸ್ ಕಟ್ಟಿದ್ರೆ ಇನ್ನೂ ಒಳ್ಳೇದು. ನಡೀತಾ ಇದಾವೆ. ಬ್ಯಾಂಕ್ ಅಲ್ಲಿ ಡೈರೆಕ್ಟ್ ಅಕೌಂಟ್ ಅವ್ರ ಅಕೌಂಟ್ ಇಂದ ಡಿಬೇಟ್ ಆಗೋ ಆಟೋ ಡಿಬೇಟ್ ಡೆಬಿಟೆಡ್ ಇದರಲ್ಲಿ ಪ್ರೊಸೀಜರ್ ಅಲ್ಲಿ ಇನ್ಶೂರೆನ್ಸ್ ರನ್ ಆಗುತ್ತೆ. ಆಲ್ರೆಡಿ ರನ್ ಆಗ್ತದೆ, ಅದು ಬ್ಯಾಂಕ್ ಅಲ್ಲೇ ಸಿಗ್ತದೆ. ಈಗ ನಾವು ನಮ್ಮ ನಗರಸಭೆ ವ್ಯಾಪ್ತಿಯಿಂದ
ಅಸಂಘಟಿತ ವಲಯದವರು ಎಷ್ಟಿದ್ದಾರೆ ಅಂತ ಹೇಳಿ ನಾಳೆಯಿಂದ ನಾವು ಸರ್ವೆನ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಅಂಕಿಅಂಶಗಳು ಸಿಗ್ತವೆ. ಸ್ಟ್ರೈಟ್ ಅವೇ ನಮ್ಮವರೆಲ್ಲ ಅರ್ಜಿಗಳನ್ನ ಕೊಟ್ಟು ತುಂಬಿಕೊಂಡು ಮತ್ತೆ ದಾಖಲಾತಿಗಳನ್ನ ತಕೊಂಡು ಇಲ್ಲಿ ಬರ್ತಾರೆ. ನಮ್ಗೆ ನೇರವಾಗಿ ಅಂಕಿಅಂಶ ಸಿಗ್ತಾ ಹೋಗ್ತದೆ ಪ್ರತಿದಿನ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.